ಪ್ರವಾಸೋದ್ಯಮವನ್ನು ಅತ್ಯದ್ಭುತವಾಗಿ ಇದು ಒಂದು ರೀತಿ ಜಲಪಾತಗಳ ಜಿಲ್ಲೆ ಸರ್. ಗೋವಾ ಪಕ್ಕದಲ್ಲಿದೆ ಸರ್. ಅಲ್ವಾ, ಒಂದು ಸರಿಯಾದ ಒಂದು ಪ್ರವಾಸೋದ್ಯಮ ಬೆಳೆಯೋದಕ್ಕೆ ಕೂಡ ಅವಕಾಶ. ಗೋಕರ್ಣದಕ್ಕಿಂತ ನಮ್ಗೆ ಬೇಕಾ ಸರ್ ಪ್ರವಾಸೋದ್ಯಮ? ಮುರುಡೇಶ್ವರಕ್ಕಿಂತ ಬೇಕಾ ಸರ್? ಅದನ್ನ ಯಾಣಕ್ಕಿಂತ ಬೇಕಾ? ಐತಿಹಾಸಿಕ ಸ್ಥಳಗಳು ಎಷ್ಟು ಸರ್? ಬನವಾಸಿ ಕನ್ನಡದ ಮೊದಲ ರಾಜಧಾನಿ ಬನವಾಸಿ. ಅದರ ಜೊತೆ ನೋಡಿ, ಉತ್ತರ ಕನ್ನಡದ ಸಂಸ್ಕೃತಿ ಇದೆಯಲ್ಲ, ಸಹಸ್ರಲಿಂಗ ವಿಧಾನ ಇದೆಯಲ್ಲ ಸರ್. ಈ ಬೇಡ್ತಿಗೆ ಸಹಸ್ರಲಿಂಗ ಹಾಳಾಗೋಗುತ್ತೆ. ಅದನ್ನೇ ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಸಹಸ್ರಲಿಂಗ ಹಾಳಾಗ್ತಾ ಇದೆ. ಸಿರ್ಸಿಂದ 15 ಕಿಲೋಮೀಟರ್ ಒಳಗಡೆ ಇರೋದು. ಸೊ ಅದ್ರ ಜೊತೆಗೆ ಈಗಾಗಲೇ ಉತ್ತರ ಕನ್ನಡದ ಜಿಲ್ಲೆಯ ಜನ ಈ ಜಲವಿದ್ಯುತ್ ಯೋಜನೆಗಳಿಂದ ಸಾಕಷ್ಟು ಅನುಭವಿಸಿದೆ. ಹೌದು. ಅಂದ್ರೆ ನೀವು ಕೇವಲ ಆ ಜನರನ್ನು ಕೊಲ್ತಾ ಇಲ್ಲ, ಅಲ್ಲಿ ಸಂಸ್ಕೃತಿ ಪರಂಪರೆ ಇದೆಯಲ್ಲ. ನೀವು ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಕಲ್ಲು ಹೊಡೆದ್ರೆ ಒಬ್ಬ ಸಂಗೀತಗಾರ ಸಿಗ್ತಾನೆ, ಒಬ್ರು ಯಕ್ಷಗಾನದವರು ಸಿಗ್ತಾನೆ, ಒಬ್ಬ ಸಾಹಿತಿ ಸಿಗ್ತಾನೆ, ಒಬ್ಬ ಕವಿ ಸಿಗ್ತಾನೆ, ಸಂಸ್ಕೃತಿ ಜನಪದ ಇವನು ಸಿಗ್ತಾನೆ, ಒಬ್ಬ ನಾಟಕ ಮಾಡುವವರು ಸಿಗ್ತಾರೆ.